2025 ಫಸ್ಟ್ ಎಕ್ಸಾಮ್ ಬಂತಲ್ಲ ಮಕ್ಕಳೇ, ಆ ಫಸ್ಟ್ ಎಕ್ಸಾಮಲ್ಲಿ ಈ ಕ್ವಶನ್ನ ಕೇಳಿದ್ರು ಕಣ್ರಪ್ಪ. ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ ಅಕಾರ್ಡಿಂಗ್ ಟು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ 40 ಕೊಟ್ಬಿಟ್ಟು ಇದನ್ನು ಎಕ್ಸ್ ಟು ದ ಪವರ್ ವೈ ಇಂಟು ಝೆಡ್ ಅಂತ ಬರೆದ್ಬಿಟ್ಟು ಫೈಂಡ್ ಎಕ್ಸ್ ವೈ ಝೆಡ್ ಬೆಲೆ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಅಂಕಗಣಿತ ಮೂಲ ಪ್ರಮೇಯ ಅಂತ ಹೇಳಿದ ತಕ್ಷಣ ನಿಮಗೆ ಕಣ್ಮುಂದೆ ಏನು ಬರಬೇಕು? ಅವಿಭಾಜ್ಯ ಅಪವರ್ತನಗಳು ಬರಬೇಕು. ಯಾವ್ದು ಬರಬೇಕು? ಫುಲ್ ಸ್ಟೇಟ್ಮೆಂಟ್, ಇದನ್ನು ಪರ್ಫೆಕ್ಟಾಗಿ ಕಲ್ತಿರ್ಬೇಕು ಮಕ್ಕಳೇ. ಇದನ್ನು ಮೂಲ ಪ್ರಮೇಯ ಏನಿದೆ ಅದನ್ನು ಕಲ್ತಿರ್ಬೇಕು. ಅಲ್ಲಿ ನೋಡಿ, ಅವಿಭಾಜ್ಯ ಅಪವರ್ತನಗಳು ಅಂತ ಬರ್ತದೆ. ಫಂಡಮೆಂಟಲ್ ಥಿಯರಮಲ್ಲಿ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಒಂದು ವರ್ಡ್ ಬರ್ತದೆ. ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲ, ಫ್ಯಾಕ್ಟರೈಸೇಷನ್ ನೋಡಿ, ಅದನ್ನು ಬಾಯ್ಹಟ್ ಹೊಡೆದಿರಬೇಕು. ಅಷ್ಟೇ ಇರೋದು, ಏನಿಲ್ಲ. ನಿಮಗೆ ಗೊತ್ತಿದೆ ಫ್ಯಾಕ್ಟರೈಸೇಷನ್ ಮಾಡಲಿಕ್ಕೆ, ಅಪವರ್ತಿಸ್ಲಿಕ್ಕೆ ಗೊತ್ತಿದೆ. ಈಗ 2 2s 4, 2 2 4 0. ಪುನಃ ಇದು 2 1 2 10 ಆಗುತ್ತೆ. ಆಗ 2 5 10. ಈಗ 5 1 5. ಸೊ 2 2 2. ಆಗ ಇದನ್ನು ಹೇಗೆ ಬರೀತೀರಾ? 2ರ ಘಾತ ಎಷ್ಟು ಸಲ ಇದೆ? 1 2 3 3 ಸಲ ಇದೆ. ಆಗ ಇಂಟು ವೈ ಎಷ್ಟು ಸಲ? 5 ಎಷ್ಟು ಸಲ ಇದೆ? 1 ಸಲ ಇದೆ. ಅಷ್ಟೇ. ಎಕ್ಸ್ ಇದ್ದ ಪ್ಲೇಸಲ್ಲಿ ಏನಿದೆ? 2 ಇದೆ. ಆಗ ಅದನ್ನು 2 ಅಂತ ಬರಿತೀರ. ವೈ ಇದ್ದ ಜಾಗದಲ್ಲಿ ಏನಿದೆ? 3 ಇದೆ. ಅದನ್ನು 3 ಅಂತ ಬರಿತೀರ. ಝೆಡ್ ಇದ್ದ ಜಾಗದಲ್ಲಿ ಏನಿದೆ? 5 ಇದೆ. ಮುಗಿದೋಯ್ತಲ್ಲ. ಎಷ್ಟು ಈಸಿ ಇದೆ ಅಲ್ವಾ? ಆದರೆ ಕೆಲವರು ಮಾಡಲಿಲ್ಲ. ಸೊ ನೋಡಿದ ತಕ್ಷಣ ಗೊತ್ತಾಗಬೇಕು. ಅರ್ಥ ಆಯ್ತಲ್ವಾ? ಥರದೊಂದು 2-3 ಪ್ರಾಬ್ಲಮ್ಸನ್ನು ಕಲ್ತಿರೋಣ. ಆಗ ನಾವು ಯಾವ್ದು ಬಂದರೂ ಹೇಗೆ ಬಂದರೂ ಅಂಕಗಣಿತದ ಮೂಲ ಪ್ರಮೇಯ ಅಕಾರ್ಡಿಂಗ್ ಟು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂತ ಕೇಳಿದ ತಕ್ಷಣ ನೀವು ಇದೇ ಮಾಡಬೇಕು. ಈಗ ನೋಡಿ, ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. 120 2 ಟು ದ ಪವರ್ m ಇಂಟು 3 ಇಂಟು n ಅಂತ ಕೊಟ್ಟರು. ಈ ಈಕ್ವೇಷನ್ ಉಂಟಲ್ಲ, ಇದನ್ನು ನೀವೇ ಮಾಡಲಿಕ್ಕೆ ಕಲಿಬೇಕು ಮಕ್ಕಳೇ. ಓಕೆನಾ? ಇದನ್ನು ನೀವೇ ಮಾಡಲಿಕ್ಕೆ ಬೇರೆ ತುಂಬ ಪ್ರಾಬ್ಲಮ್ಸ್ ತೊಗೊಂಡು ಮಾಡಿ ನೀವೇ ಇದನ್ನು ಫಾರ್ಮ್ ಮಾಡಲಿಕ್ಕೆ ಇದನ್ನೊಂದು ಹೇಳ್ಕೊಡ್ತೀನಿ. ಆಮೇಲೆ ನಾವು ನಿಮಗೆ ಬಾಯಿಗೆ ಬಂದ ನಂಬರ್ನ ಹಾಕಿ ಮಾಡೋಣ. ನೋಡಿ, ಈಗ ಹೇಳ್ತೀನಿ. ಇದು 120 ಈಕ್ವಲ್ ಟು 2 6 12 ಅಲ್ವಾ? 0. ಈ 0ನ ಹಾಗೆ ಬರೆದಿದ್ದೀನಿ. ಈಗ ಪುನಃ 2 3 6, ಈ 0ನ ಹಾಗೆ ಬರೆದಿದ್ದೀನಿ. ಇಂಟು 2 1 2, ಇಲ್ಲಿ 10 ಆಗುತ್ತೆ. 2 5 10. ಈಗ 3ಇಂದ 3 5 15 ಅಲ್ವಾ? 5 1 5. ಈಗ ಇದನ್ನು ನಾನು 2 ಟು ದ ಪವರ್ ಎಷ್ಟು? 1 2 3. ಆಗ ನಾನು ಇದನ್ನು 2 ಟು ದ ಪವರ್ 3 ಅಂತ ಬರಿತೀನಿ ಅಲ್ವಾ? 2 ಟು ದ ಪವರ್ 3 ಇಂಟು 3 ಒಂದೇ ಸಲ ಇರೋದು, ಅದಕ್ಕೆ ಇವ್ರು ಕೊಟ್ಟಿದ್ದಾರೆ 3 ಅಂತ. ಇಂಟು n ಅಂತ ಹೇಳಿದ್ರೆ 5 ಬರಿತೀನಿ. ಓಕೆನಾ ಮಕ್ಕಳೇ? ಅಷ್ಟೇ, ಏನಿಲ್ಲ. ಅಲ್ಲಿ ಕ್ವಶನ್ ನೋಡ್ಕೊಳ್ಳೋದು ನಿಮಗೆ ಕರೆಕ್ಟಾಗಿ ಎಲ್ಲ ಕಲ್ತಿದ್ರೆ ನೀವು ಅದೊಂದು ಪ್ರಮೇಯ, ಅದು ಒನ್ ವರ್ಡ್ ಆನ್ಸರಿಗೆ ಕೇಳುವಂತಹ ಒಂದು ಚಾನ್ಸಸ್ ಇದೆ. ಅದನ್ನು ಕಲ್ತೀರಿ. ಅದು ಕಲಿಯೋದು ಹೇಗೆ ಅಂತ ಅರ್ಥ ಮಾಡುವಾಗೆ ಒಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಲಾಸ್ಟ್ ಕ್ಲಾಸಲ್ಲಿ. ಕನ್ನಡದಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇಂಗ್ಲೀಷ್ನಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದನ್ನು ಕಲಿಯಲಿಕ್ಕೆ ಮರಿಬೇಡಿ, ಅದನ್ನು ಕಲ್ತೀರಿ. ಓಕೆನಾ? ನೆಕ್ಸ್ಟ್ ಇನ್ನೊಂದು ನೀವೇ ಸ್ವಂತ ಒಂದು ಲೆಕ್ಕ ತೊಗೊಳ್ಳಿ. ಕೇಳ್ಬೋದು ಅಂತ ಹೇಳೋದನ್ನ, ಕ್ವಶನನ್ನು ನಾವು ಫ್ರೇಮ್ ಮಾಡ್ತಾ ಇದ್ದೀವಿ ಇದಕ್ಕೆ, ಆಯಿತಾ? 2 2 4 1 2 5 10 5 5 25 5 1 5. ಈಗ ಹೇಗಿದ್ದಿರ್ಬೋದು ಅದು ಕ್ವಶನು? ಎಕ್ಸ್ ಇಂಟು ವೈ ಟು ದ ಪವರ್ ಝೆಡ್ ಅಂತ ಕೊಡ್ಬೋದು. ಇದು ಎಕ್ಸ್ ಒಂದೇ ಇರೋದು. ವೈ ಅಂತ ಹೇಳಿದ್ರೆ 5 ಟು ದ ಪವರ್ ಝೆಡ್ ಎಷ್ಟಿದೆ ಅಂತ. ಈಗ ನಾನು 50ಅನ್ನು ನಾನೇ ಇದನ್ನು ಫಾರ್ಮ್ ಮಾಡಲಿಕ್ಕೆ ಈ ರೀತಿ ಕಲ್ತ್ಬಿಟ್ರೆ, ನೀವೇ ಕ್ವಶನ್ ಫ್ರೇಮ್ ಮಾಡಲಿಕ್ಕೆ ಕಲ್ತ್ಬಿಟ್ರೆ ನೀವು ಪರ್ಫೆಕ್ಟ್ ಆಗ್ತೀರ ಮಕ್ಕಳೇ. ಕ್ವಶನ್ ಆನ್ಸರ್ ನೀವು ಯಾವಾಗಲೂ ಅಷ್ಟೇ, ಒಂದು ಕ್ವಶನ್ ಕೊಟ್ಟಿದ್ದಾರಾ ಅರ್ಥ ಮಾಡ್ಕೊಳ್ಳಿ, ಕ್ವಶನನ್ನು ಓದಿ, ನೀವೇ ಕ್ವಶನನ್ನು ಹಾಕಿ ಕಲೀರಿ ಮಕ್ಕಳೇ. ಬ್ಯಾಚ್ ತುಂಬ ಈಸಿ. ಓಕೆನಾ? ಇಲ್ಲಿ ಎಕ್ಸ್ ಇದ್ದ ಜಾಗಕ್ಕೆ 2 ಹಾಕ್ತೀನಿ, ವೈ ಇದ್ದ ಜಾಗಕ್ಕೆ 5 ಎಷ್ಟಿದೆ? 2 ಇದೆ. ಈಗ ಇದನ್ನು ಯಾರು ಮಾಡಿದ್ರು? ನಾವೇ ಮಾಡಿದ್ದು. ಅವ್ರು ಏನಾದರೂ ಕ್ವಶನ್ನ ಕೇಳಿದ್ರೆ, ಈ ರೀತಿ ಕೇಳಿದ್ರೆ ನಾನು ಹೀಗೆ ಬರಿತೀನಿ ಅಂತೇಳಿ. ಅರ್ಥ ಆಯ್ತಲ್ಲ? ಈಗ ಇನ್ನೊಂದು ನಂಬರ್ ತೊಗೊಳ್ಳೋಣ. ಈಗ ಓಕೆನಾ? 78. ಈಗ ಇದು 2ಇಂದನೇ ಹೋಗುತ್ತೆ. ಯಾಕೆಂತೇಳಿದ್ರೆ 2ರಿಂದ ಭಾಗ ಆಗುತ್ತೆ. ಯಾಕೆಂದರೆ ಯೂನಿಟ್ ಪ್ಲೇಸಲ್ಲಿ ಬಿಡಿ ಸ್ಥಾನದಲ್ಲಿ 8 ಇದೆ. ಆಗ 2 3 6 2 3 6 ಎಷ್ಟು ಉಳಿತು? 1 18. 2 9 18. ಈಗ 3ಇಂದ 3 1 3 3 3 9. ಈಗ 13 ಅಂತ ಹೇಳೋದು ಪ್ರೈಮ್ ನಂಬರ್, ಅವಿಭಾಜ್ಯ ಸಂಖ್ಯೆ. ಆಗ 13ರಿಂದ ಮಾತ್ರ ಹೋಗೋದು, ಆಯಿತಾ? 1 ಮತ್ತು 13ರಿಂದ. ಸೊ 13 1 13. ಆಗ ನಾನು ಇದನ್ನು ಏನಂತ ಬರ್ತೀನಿ? 2 ಇಂಟು 3 ಇಂಟು 13. ಇದರದ್ದು ಮೇ ಬಿ ಅವರು ಹೀಗೆ ಕೊಡ್ಬೋದು. ಹೇಗೆ ಕೊಡ್ಬೋದು ಅಂತೇಳಿದ್ರೆ
ಎಮ್ ಇಂಟು ಎನ್ ಇಂಟು ಓ ಅಂತ ಕೊಡ್ಬೋದು. ಯಾವುದೋ ನಂಬರ್ ಏನನ್ನ ಬೇಕಾದ್ರೂ ಕೊಡ್ಬೋದು. ಎಮ್ ಯಾವುದು, ಎನ್ ಯಾವುದು, ಓ, ಯಾಕೆಂದರೆ ಎಲ್ಲವೂ ಡಿಫ್ರೆಂಟ್ ಇದೆ. ಅಥವಾ ಎಕ್ಸ್ ಇಂಟು ವೈ ಇಂಟು ಝೆಡ್ ಅಂತ ಕೇಳ್ಬೋದು. ಎಕ್ಸ್ ಯಾವುದು, ವೈ ಯಾವುದು, ಝೆಡ್ ಯಾವುದು ಅಂತ ಬರೆದ್ರೆ ಆಯಿತು. ಅರ್ಥ ಆಯ್ತಲ್ಲ? ಇದು ಗೊತ್ತಿದ್ದರೆ ನೀವು ಯಾವ ಲೆಕ್ಕ ಬಂದರೂ ಏನಿಲ್ಲ, ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಅಪವರ್ಸೋದು ಅಷ್ಟೇ. ಅರ್ಥ ಆಯ್ತಲ್ವ? 200ನ 2 ಟು ದ ಪವರ್ ಎಕ್ಸ್ ಇಂಟು ವೈ ಟು ದ ಪವರ್ ಝೆಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ವೈ ಝೆಡ್ಡನ್ನು ಕಂಡುಹಿಡೀರಿ ಅಂತ. ಸೇಮ್ ಅದೇ ಏನು ಮಾಡ್ತೀರಾ, 200ನ ಡಿವೈಡ್ ಮಾಡ್ತೀರಾ, 2ಇಂದ ಡಿವೈಡ್ ಮಾಡ್ತೀರಾ. 2 1s ಇಲ್ಲಿ 0 0 ಅಂತ ಬರ್ತೀರಾ. ಪುನಃ 2 5s 10 0, 2 5ಲಿ 10, ಪುನಃ 2ರಿಂದನೇ 2 2ಲಿ 4 1, 2 5ಲಿ 10, ಇಲ್ಲಿ 5 5ಲಿ 25, ಪುನಃ 5 1ಲಿ 5. ಆಗ 2 ಟು ದ ಪವರ್ 2 ಎಷ್ಟಿದೆ, 1 2 3 3 ಸಲ ಇದೆ. ಇಂಟು ವೈ ಅಂತ ಹೇಳಿದ್ರೆ ಯಾವ್ದು ತೊಗೋಬೇಕು ನಾನು, ಇನ್ನಿರೋದು 5. 5 ಎಷ್ಟು ಸಲ ಇದೆ, 2 ಸಲ ಇದೆ. ಆಗ ಎಕ್ಸ್ ಇದ್ದ ಪ್ಲೇಸಲ್ಲಿ ಏನಿದೆ, ಎಕ್ಸ್ ಇದ್ದ ಪ್ಲೇಸಲ್ಲಿ 3 ಇದೆ. ಆಗ ಎಕ್ಸ್ ಇಸ್ ಈಕ್ವಲ್ ಟು 3 ಅಂತ ಬರಿತೀನಿ. ವೈ ಇದ್ದ ಪ್ಲೇಸಲ್ಲಿ ಏನಿದೆ, 5 ಇದೆ. ಆಗ ವೈ ಅಂದರೆ 5 ಬರಿತೀನಿ. ಝೆಡ್ ಅಂದರೆ 2 ಪವರ್, ನೋಡಿ ಇಲ್ಲಿ ಝೆಡ್ ಪವರ್ 2 ಅಂತ. ಅರ್ಥ ಆಯ್ತಲ್ವಾ? ಈಸಿ ಇದೆ. ಇನ್ನು ನೀವು ಮಾಡ್ತೀರಾ, ನೀವೇ ಸ್ವಂತವಾಗಿ ಒಂದೊಂದು ಲೆಕ್ಕಗಳನ್ನ ಮಾಡಿ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ.